ಹಲೋ ಮೈ ಡಿಯರ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ವಿಚಾರವಾಗಿ ಆ ವ್ಯಕ್ತಿಯ ಭಾವನೆಗಳು ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿನೂ ಕೂಡ ನಿಮ್ಮ ಹಾಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ನಿಮ್ಮ ಹಾಗೆ ಆ ವ್ಯಕ್ತಿಗೂ ಕೂಡ ನಿಮ್ಮ ವಿಚಾರವಾಗಿ ಫೀಲ್ ಆಗ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನು ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬಹುಶಃ ಇದು ಒಂದು ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಗಂಡ ಹೆಂಡತಿಯ ನಡುವೆ ಇರಬಹುದು, ಪ್ರೇಮಿಗಳ ನಡುವೆ ಇರಬಹುದು, ನೋ ಕಾಂಟ್ಯಾಕ್ಟ್ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು. ನಿಮ್ಮ ವಿಚಾರವಾಗಿ ಆ ವ್ಯಕ್ತಿಯ ಭಾವನೆಗಳೇನಾಗಿದೆ, ಆ ವ್ಯಕ್ತಿಯೂ ಕೂಡ ನಿಮ್ಮ ಹಾಗೆಯೇ ನಿಮ್ಮ ವಿಚಾರವಾಗಿ ನಿಮ್ಮ ಹಾಗೆಯೇ ಥಿಂಕ್ ಮಾಡ್ತಾ ಇದ್ದಾರಾ. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಏನಾದರೂ ಇದ್ದರೆ ಆ ವ್ಯಕ್ತಿ ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ನಿಮ್ಮ ವಿಚಾರವಾಗಿ ಆ ವ್ಯಕ್ತಿಗೂ ಕೂಡ ನೆನಪಾಗ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ನ ಇಟ್ಟಿದ್ದೀನಿ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡದ ಕೂಡಲೇ ಯಾವ ಕಾರ್ಡ್, ಯಾವ ಸ್ಟೋನ್ ಇರುವಂತಹ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ಈಗಿನ ಅಭಿಪ್ರಾಯ ಏನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳಿ. ಓಕೆ, ಇಲ್ಲಿ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ರೀಡಿಂಗ್ ನೋಡೋಣ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಆ ವ್ಯಕ್ತಿ ನಿಮ್ಮ ವಿಚಾರವಾಗಿ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಯಾವೆಲ್ಲ ವಿಚಾರಗಳು ಆ ವ್ಯಕ್ತಿಯ ಮೈಂಡಲ್ಲಿದೆ, ನಿಮ್ಮ ಬಗ್ಗೆ ಆ ವ್ಯಕ್ತಿಗೂ ಕೂಡ ನಿಮ್ಮ ಹಾಗೇ ನೆನಪಾಗ್ತಾ ಇದೆಯಾ, ಏನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ. ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ ಆ ವ್ಯಕ್ತಿ ಒಂದಷ್ಟು ಇಂಡಿಪೆಂಡೆಂಟ್ ಆಗಿರೋದಕ್ಕೇ ಬಯಸ್ತಾ ಇದ್ದಾರೆ. ಆ ವ್ಯಕ್ತಿಯ ಮೈಂಡ್ ಮೆಸೇಜ್ ನೋಡಿ ಯಾವ ರೀತಿ ಇದೆ. ಆ ವ್ಯಕ್ತಿಗೆ ನಿಮ್ಮ ವಿಚಾರದಿಂದ ನಿಮ್ಮ ನೆನಪು ಇತ್ತೀಚೆಗೆ ಆ ವ್ಯಕ್ತಿಗೆ ಕಾಡ್ತಾ ಇದೆ. ಬಟ್ ಆದರೆ ಒಂಟಿಯಾಗಿ ಇರೋದೇ ಸೂಕ್ತ ಏನೋ, ನಿಮ್ಮ ಹತ್ರ ಬಂದು ಮಾತನಾಡೋದಕ್ಕಿಂತ ನಾನು ಒಂಟಿಯಾಗಿ ಇರಬೇಕು ಅನ್ನುವಂತಹ ಫೀಲ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ಆ ವ್ಯಕ್ತಿ ಒಂದಷ್ಟು ಕನ್ಫ್ಯೂಷನ್ ಆಗಿದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಸ್ಟೇಬಲ್ ಆಗಬೇಕು ಅನ್ನುವಂತಹ ವಿಚಾರವಾಗಿ ಆ ವ್ಯಕ್ತಿ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ಯಾರೆಲ್ಲ ಯಾವ ವ್ಯಕ್ತಿಯ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಅವರು ಹಣಕಾಸಿನ ವಿಚಾರದಲ್ಲೂ ಕೂಡ ಬಹಳಷ್ಟು ಒದ್ದಾಟಗಳು ಅವರ ಲೈಫಲ್ಲಿ ನಡೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ, ನೀವು ಯಾವ ರೀತಿ ಮನಸ್ಥಿತಿಯವರು ಅನ್ನೋದು ಆ ವ್ಯಕ್ತಿ ನಿಮ್ಮ ಬಗ್ಗೆ ಸರಿಯಾಗೇ ರೀಡ್ ಮಾಡಿಲ್ಲ. ಒಂದಷ್ಟು ನೀವು ಮಾತನಾಡೋದಾಗಿರ್ಬೋದು, ಅಥವಾ ನೀವು ಆ ವ್ಯಕ್ತಿ ಬೇಕು ಅಂದಾಗ ಆ ವ್ಯಕ್ತಿಗೆ ಕಿರಿಕಿರಿ ಆಗ್ತಾ ಇದೆ. ಇಷ್ಟೇ ಆ ವ್ಯಕ್ತಿಯ ಮೈಂಡ್ ಸೆಟ್ನಲ್ಲಿ ಇರುವಂಥದ್ದು ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ನೆಕ್ಸ್ಟ್ ಏನು ಬರ್ತಾ ಇದೆ, ಆ ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ಭಾವನೆಗಳೇನು. ದಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ವಿಚಾರವಾಗಿ ಆ ವ್ಯಕ್ತಿ ಏನಿದ್ದಾರಲ್ಲ ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಥಿಂಕ್ ಮಾಡ್ತಾರೆ. ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ನೀವಿರುವಂತಹ ರೀತಿ ಆಗಿರಬಹುದು, ನಿಮ್ಮ ಕ್ಯಾರೆಕ್ಟರ್ ಏನಾಗಿದೆ, ಬ್ಯಾಡ್ ಕ್ಯಾರೆಕ್ಟರ್ ಅಂತ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಥಿಂಕ್ ಮಾಡ್ತಾ ಇಲ್ಲ. ಬಟ್ ಆದರೆ ಒಂದಷ್ಟು ಈ ಹಣಕಾಸಿನ ವಿಚಾರ ಆಗಿರಬಹುದು, ಹಣಕಾಸಿನ ಬಿಕ್ಕಟ್ಟಾಗಿರ್ಬೋದು, ಫಿನಾನ್ಷಿಯಲಿ ಲಾಸಸ್ಗಳಾಗಿರ್ಬೋದು, ಹಾಗೆ ಅವರು ಬಹಳಷ್ಟು ಚೆನ್ನಾಗಿದ್ದಂತಹ ವ್ಯಕ್ತಿ ಬಿಸ್ನೆಸ್ ವಿಚಾರವಾಗಿರಬಹುದು, ಮತ್ತೊಂದು ಈ ಥರದ್ದೆಲ್ಲ ಬಹಳಷ್ಟು ಇದ್ದಂತಹ ವ್ಯಕ್ತಿಗೆ ಸಡನ್ ಲಾಸ್ ಆಗ್ತಾ ಇರುವಂಥದ್ದು, ಅಥವಾ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಇಕ್ಕಟ್ಟಾಗಿರುವ ಕಾರಣ ನಿಮ್ಮ ವಿಚಾರವಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಈ ಹಿಂದೆ. ಇಲ್ಲಿ ಎಂಪ್ರೆಸ್ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ನಿಮ್ಮ ಕ್ಯಾರೆಕ್ಟರ್ ಬಹಳನೇ ಚೆನ್ನಾಗಿದೆ ಅಂತೇಳಿ. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು, ಯಾವುದು ಸರಿ ಯಾವುದು ತಪ್ಪು ಅನ್ನುವ ರೀತಿಯಲ್ಲಿ ಥಿಂಕ್ ಮಾಡುವಂಥದ್ದು. ಕೆಲವೇ ವಾರಗಳಾಗಿರ್ಬೋದು, ಇನ್ನು 1 ವಾರದಲ್ಲಾಗಿರ್ಬೋದು, 2 ವಾರಗಳಲ್ಲಾಗಿರ್ಬೋದು, ಅವರ ಮೈಂಡಲ್ಲಿ ನೀವೇನು ಅಫರ್ಮೇಷನ್ಸ್ಗಳನ್ನ ಕಳಿಸಿರ್ಬೋದು, ಮ್ಯಾನಿಫೆಸ್ಟೇಷನ್ನ ಮಾಡಿರ್ಬೋದು, ರಿಚುವಲ್ಸ್ಗಳನ್ನು ಮಾಡಿಸಿರ್ಬಹುದು, ಕೋಡ್ ಕಟ್ಟಿಂಗ್ಸ್ಗಳನ್ನು ಮಾಡಿಸಿರ್ಬಹುದು. ಈ ರೀತಿಯೆಲ್ಲ ಮಾಡ್ಕೊಂಡಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಬರುತ್ತೆ. ಈ ಹಿಂದೆ ಆಗಲಿ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಅವರ ವೈಯಕ್ತಿಕ ಪ್ರಾಬ್ಲಮ್ಸ್ಗಳೇ ಅವ್ರಿಗೆ ಜಾಸ್ತಿ ಆಗಿತ್ತು. ಸೊ ನಿಮ್ಮ ಬಗ್ಗೆ ನೀವು ಏನು ಹೇಳೋದಕ್ಕೆ ಬರ್ತಾ ಇದ್ದೀರಾ, ನೀವು ಯಾವ ರೀತಿ ಜನ, ನಿಮ್ಮ ವ್ಯಕ್ತಿತ್ವ ಏನು, ನಿಮ್ಗೆ ಯಾವ ರೀತಿ ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ವಿಚಾರವಾಗಿ ಆ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಅರ್ಥನೇ ಮಾಡ್ಕೊಂಡಿಲ್ಲ ನಿಮ್ಮ ಬಗ್ಗೆ. ಬಟ್ ಆದರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಆ ವ್ಯಕ್ತಿಗೆ ಒಳ್ಳೆ ಅಭಿಪ್ರಾಯಗಳೇ ಇದೆ ಅಂತ ಹೇಳಿ. ಓಕೆ, ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ
ಆ ವ್ಯಕ್ತಿ ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ಮುಂದಿನ ದಿನಗಳಲ್ಲಿ ಥಿಂಕ್ ಮಾಡ್ತಾರೆ, ಬಟ್ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಫೂಲ್ ಕಾರ್ಡ್ ಬಂದಿದೆ. ನೀವು ಎಷ್ಟೇ ಹೇಳಿದ್ರು, ನೀವೇನೇ ಮಾಡಿದ್ರು, ಅವ್ರು ಇರೋ ರೀತಿನೇ ಆ ವ್ಯಕ್ತಿ ತೋರಿಸ್ಕೊಳ್ಳೋದು. ಅವರಿರೋ ನಾನು ಇದ್ದ ಹಾಗೇ ಇರೋದು ಅಂಥೇಳಿ ದುಡುಕಿ ಕೆಳಗೆ ಬಿದ್ದಾಗ ಆಗ ನಿಮ್ಮ ವ್ಯಕ್ತಿತ್ವಗಳನ್ನು ಗೊತ್ತಾಗತ್ತೆ. ಒಂದಷ್ಟು ನೀವು ಅವರಿಂದ ದೂರ ಇದ್ದಾಗ ನಿಮ್ಮ ಬೆಲೆ ಆ ವ್ಯಕ್ತಿ ಕಂಡು ಹಿಡ್ಕೊಳ್ತಾರೆ ಅಂತ ಹೇಳಿ. ಸೊ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಇಲ್ಲಿ ನಿಮ್ಮಿಬ್ಬರ ನಡುವೆ ಏನೇ ಅನುಭವಿಸ್ತಾ ಇರ್ಬೋದು, ಈಗಿನ ದಿನಗಳಲ್ಲಿ ಏನೇ ಅನುಭವಿಸ್ತಾ ಇರ್ಬೋದು, ಏನೇ ಆಗ್ತಾ ಇರ್ಬೋದು, ಆ ವ್ಯಕ್ತಿಗೆ ನೀವು ಕಿರಿಕಿರಿ ಅನ್ನಿಸ್ತಾ ಇರ್ಬೋದು, ಆ ವ್ಯಕ್ತಿನ ನೀವು ತುಂಬ ಮಿಸ್ ಮಾಡ್ಕೊಳ್ತಾ ಇರ್ಬೋದು. ಇದೊಂದು ಕಾರ್ಮಿಕ್ ಎನರ್ಜಿ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಯಾವುದೋ ಒಂದು ಕರ್ಮ, ಆ ಕರ್ಮ ಮುಗಿತಾ ಬಂದಿದೆ ಅಂತೇಳಿ. ಯಾವುದೇ ಒಂದು ನೋವಿನಲ್ಲಿರ್ಬೋದು, ಯಾವುದೇ ಒಂದು ಸಂದರ್ಭನ ಸಮಯನ ನೀವು ಎದುರು ಮಾಡ್ತಾ ಇರಬಹುದು. ಆ ವ್ಯಕ್ತಿಗೆ ಒಂದಷ್ಟು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಕರ್ಮನ ಕಳೆಯುವಂಥ ಸಮಯ ಆಗ್ತಾ ಇದೆ. ನಿಮ್ಗಾಗಿರ್ಬಹುದು, ಆ ವ್ಯಕ್ತಿಗಾಗಿರ್ಬಹುದು. ನಿಮ್ಮಿಬ್ಬರ ಋಣ ಏನಿದೆಯಲ್ಲ, ಈ ಜಗಳಗಳು, ಕಿತ್ತಾಟಗಳು, ವೈಮನಸ್ಸು, ಈ ರೀತಿ ಎಲ್ಲ ಏನಾಗಿದೆ ಒಂದಷ್ಟು ಸಮಯನ ನೀವು ಬಿಡಬೇಕಾಗತ್ತೆ. ಇಲ್ಲ ಹೀಗೇ ಸರಿ ಮಾಡ್ಕೊಂಡ್ಬಿಡ್ತೀನಿ ಇಮಿಡಿಯೇಟಾಗಿ. ಹೌದು, ಮನಸ್ಸು ತುಂಬಾ ಚಡ್ಪಡಿಕೆ ಆಗ್ತಾ ಇರುತ್ತೆ. ಆ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಹಳಷ್ಟು ಅಳುವಂಥದ್ದು, ಅವ್ರ ಎದುರುಗಡೆ ಬಂದರೆ ಬರೀ ಗಲಾಟೆಗಳೇ ಆಗುವಂಥದ್ದು, ಈ ರೀತಿಯೆಲ್ಲ ಚಡ್ಪಡಿಕೆಗಳು ಆಗ್ತಾ ಇದೆ ನಿಮಗೂ ಕೂಡ. ಬಟ್ ಆದರೆ ಒಂದಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಅಂತ ಹೇಳಿದ್ರೆ ನಿಮ್ಮ ವ್ಯಕ್ತಿತ್ವ ಏನು ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಆ ವ್ಯಕ್ತಿಗೆ ನಿಮ್ಮ ಗುಣಗಳಾಗಿರ್ಬೋದು, ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ಭಾಳಷ್ಟು ಒಳ್ಳೆಯ ಅಭಿಪ್ರಾಯಗಳೇ ಇದೆ. ನಿಮ್ಮ ವಿಚಾರವಾಗಿ ಆ ವ್ಯಕ್ತಿಗೆ ಭಾವನೆಗಳು ಬಹಳ ಪಾಸಿಟಿವ್ ಆಗೇ ಇದೆ. ಬಟ್ ಆದರೆ ಇಲ್ಲಿ ಎದುರು ನೋಡೋದಕ್ಕಾಗಿರ್ಬೋದು, ಈ ಹಿಂದೆ ಬಹಳಷ್ಟು ನಿಧಾನವಾಗ್ತಾ ಇದೆ. ಅಲ್ಲಿ ಸಡನ್ನಾಗಿ ಬರುವಂತಹ ಯೋಚನೆಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದು ಕೂಡ ಥಿಂಕ್ ಮಾಡ್ತಾ ಇಲ್ಲ ಈಗ ಅವರು. ಬಿಕಾಸ್ ಅವರ ಫಿನಾನ್ಷಿಯಲಿ ಆಗಿರ್ಬೋದು, ಅವರ ವರ್ಕ್ ಪ್ರೆಷರ್ ಆಗಿರ್ಬೋದು, ಒಂದಷ್ಟು ನೀವು ಮಾಡಿದಂತಹ ಕಿರಿಕಿರಿ ಏನಾಗಿದೆಯಲ್ಲ, ನಾನು ಇಂಡಿಪೆಂಡೆಂಟಾಗಿ ಇದ್ದರೆ ಸಾಕು ಅನ್ನುವ ರೀತಿಯಲ್ಲಿ ಅವರು ಆರಾಮಾಗಿದ್ದಾರೆ. ಬಟ್ ಈಗ ಮಾಡ್ತಿರುವಂಥ ರಿಚುವಲ್ಸ್ಗಳಿಂದ ಆಗಿರ್ಬೋದು, ಅಥವಾ ನೀವು ತುಂಬ ಯೋಚನೆ ಮಾಡ್ತಿರೋದ್ರಿಂದ ಆಗಿರ್ಬೋದು, ಯಾವಾಗ ನೀವು ಆ ವ್ಯಕ್ತಿಯನ್ನು ಪದೇ ಪದೇ ಮಿಸ್ ಮಾಡ್ಕೊಳ್ಳೋದನ್ನು ನಿಲ್ಲಿಸ್ತೀರಿ, ಆ ವ್ಯಕ್ತಿಗೆ ಆಗ ನಿಮ್ಮ ವಿಚಾರವಾಗಿ ಯೋಚನೆ ಮಾಡ್ತಾರೆ ಅಂಥೇಳಿ. ನಾನು ಟೈಮ್ ಪ್ರಿಡಿಕ್ಷನ್ ಮಾಡ್ತೀನಿ. ಈ ವ್ಯಕ್ತಿ ಯಾವ ಸಮಯದಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ, ಮರಳಿ ನೀವಿಬ್ಬರು ಯಾವಾಗ ಕಾಂಟ್ಯಾಕ್ಟ್ ಆಗುವ ಸಾಧ್ಯತೆ ಇದೆ ಅನ್ನೋದು ಕೂಡ ಇವತ್ತಿನ ರೀಡಿಂಗಲ್ಲಿ ಹೇಳ್ತೀನಿ. ಇನ್ನು ನೆಕ್ಸ್ಟ್ 10 ಡೇಸ್, ಇನ್ನು 10 ದಿನಗಳ ಒಳಗಡೆ ನೀವು ಬಹಳಷ್ಟು ಸಮಯ ಆ ವ್ಯಕ್ತಿಯಿಂದ ಮಾತನಾಡದೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ನೀವೆಲ್ಲೂ ಕಣ್ಣಿಗೆ ಕಾಣಿಸ್ಕೊಳ್ದೇ ಇದ್ದರೆ, ಇನ್ನು 10 ದಿನಗಳಲ್ಲಿ ಈ ವ್ಯಕ್ತಿಯ ಮೈಂಡಲ್ಲಿ ನೀವು ಹೋಗೋರಿದ್ದೀರಿ. ಈ ವ್ಯಕ್ತಿಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಆಗಿರಬಹುದು. ಈ ರೀತಿ ಇದೆ. ಇನ್ 2 ಇಯರ್ಸ್ ಅಂದರೆ ಇದೇ ಥರ ಕಿರಿಕಿರಿ ಇರುತ್ತಾ, ಅಥವಾ ಕೆಲವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ನು, ಅಥವಾ ನಾನು ಸಡನ್ನಾಗಿ ಹೊಸದಾಗಿ ಮದುವೆ ಆಗಿದ್ದೀನಿ, ನಾನು ಮನೆ ಬಿಟ್ಟು ಹೋಗಬೇಕು, ನಾನು ಒಂದು ಇಂಡಿಪೆಂಡೆಂಟಾಗಿ ನನ್ನ ಗಂಡನ ಜೊತೆಗೋ ಅಥವಾ ವೈಫ್ ಜೊತೆಗೋ ಆರಾಮಾಗಿರಬೇಕು, ಇವರೆಲ್ಲ ಯಾವಾಗ ಸರಿ ಹೋಗುತ್ತೆ. ಇನ್ನು 2 ವರ್ಷದಲ್ಲಿ ನಿಮ್ಮ ಫ್ಯಾಮಿಲಿ ಲೈಫ್ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಗಳಾಗಿರ್ಬೋದು, ನಿಮ್ಮ ಲವ್ ಲೈಫಲ್ಲಿ ಆಗಿದ್ರೂ ಕೂಡ ಇನ್ನೆರಡು ವರ್ಷದಲ್ಲಿ ಮದುವೆ ಆಗುವ ಸಾಧ್ಯತೆ ಆಗಿರ್ಬೋದು. ಇನ್ನು 2 ವರ್ಷದಲ್ಲಿ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿರುತ್ತೆ ಆ ಸಂಬಂಧ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಇವತ್ತಿನ ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಅವರ ಈಗಿನ ಸಂದರ್ಭ ಹೇಗಿದೆ, ಈಗ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ಸಿಚುವೇಶನ್ ಏನಾಗಿದೆ, ಅವರು ಕೂಡ ನಿಮ್ಮ ಹಾಗೆ ನಿಮ್ಮ ರೀತಿನೇ ಆ ವ್ಯಕ್ತಿನೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ, ಈ ಎಲ್ಲ ವಿಚಾರವಾಗಿ ಕೂಡ ಕ್ಲಾರಿಫಿಕೇಷನ್ನ ನಾನು ಕೊಡ್ತಾ ಹೋಗ್ತೀನಿ. ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ, ಅಗೇನ್ 9 ಆಫ್ ಪೆಂಟಿಕಲ್ಸ್. ಓಕೆ, ಇತ್ತೀಚೆಗೆ ಆ ವ್ಯಕ್ತಿಗೆ ಹೊಸ ಪರಿಚಯ ಆಗಿರ್ಬೋದು, ಹೊಸ ಫ್ರೆಂಡ್ಶಿಪ್ ಆಗಿರಬಹುದು, ಈ ರೀತಿಯೆಲ್ಲ ಇರೋದರಿಂದ ಅವರು ಇವರಿಗೆ ಒಂದಷ್ಟು ಹಣಕಾಸುಗಳನ್ನು ಖರ್ಚು ಮಾಡ್ತಾ ಇರುವಂಥದ್ದಾಗಿರ್ಬೋದು. ಈ ರೀತಿಯೆಲ್ಲ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗ್ತಾಯಿದೆ, ಹೊಸ ಫ್ರೆಂಡ್ಶಿಪ್. ಆ ವ್ಯಕ್ತಿ ಜೊತೆಗೆ ಆ ವ್ಯಕ್ತಿ ಇವ್ರಿಗೆ ಕೆಲವು ಥಿಂಗ್ಸ್ಗಳನ್ನು ಕೊಡಿಸುವಂಥದ್ದು, ಗಿಫ್ಟ್ಗಳನ್ನು ಕೊಡುವಂಥದ್ದು, ಹಣದ ಸಹಾಯ ಮಾಡುವಂಥದ್ದು, ಇತ್ತೀಚೆಗೆ ಆ ರೀತಿ ಆಗಿರೋದ್ರಿಂದ ಇಲ್ಲಿ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗಿರ್ಬೋದು, ಅಥವಾ ನೀವು ಅವ್ರಿಗೆ ಕೇಳುವಂತಹ ಕ್ವಶನ್ಸ್ಗಳಾಗಿರಬಹುದು, ಒಂದಷ್ಟು ಆ ವ್ಯಕ್ತಿ ಅಗ್ರೆಷನ್ಗೊಳಗಾಗ್ತಾ ಇದ್ದಾರೆ, ಸಿಟ್ಟು ಕೋಪ ಬರುವಂಥದ್ದು. ನಿಮಗೆ ಯಾಕೆ ನಾನು ಕ್ಲಾರಿಟಿ ಕೊಡಲಿ,
ನಿಮ್ಗೆ ಯಾಕೆ ಮಾತಾಡಬೇಕು? ಏಕೆಂದರೆ 7 ಆಫ್ ವಾಂಡ್ಸ್ ಪಕ್ಕದಲ್ಲೇ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಹಿರಿತವಾಗಿ ಮಾತನಾಡ್ತಾರೆ. ಹೊಸ ರೀತಿಯಲ್ಲಿ, ಹೊಸ ವಿಚಾರವಾಗಿ, ಹೊಸ ಥರದಲ್ಲಿ ಆ ವ್ಯಕ್ತಿ ಜೊತೆಗೆ ನೀವು ಆ ವ್ಯಕ್ತಿ ಬೈಯುವಂಥದ್ದಾಗಿರಬಹುದು, ಮತ್ತೊಂದು ಮಗದೊಂದು, ಇದನ್ನೆಲ್ಲ ಕೇಳುವಂಥ ಟೈಮ್ ಕೂಡ ಬಂದುಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನನಗೆ ಸಪೋರ್ಟಿವ್ ಆಗಿ ಯಾರು ನಿಂತಿದ್ದಾರೆ, ನಾನು ಅವ್ರ ಕಡೆ ಧ್ಯಾನದಲ್ಲಿರಬೇಕು, ನನಗೂ ಒಂದಷ್ಟು ಸಮಯ ಬೇಕು. ಈಗ ಯಾವುದೇ ಹೊಸ ಫ್ರೆಂಡ್ಶಿಪ್ ಆಗಿರ್ಬೋದು, ಮತ್ತೊಂದು ಆಗಿದ್ರೂ ಕೂಡ ಆ ವ್ಯಕ್ತಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮೈಂಡ್ ಡೈವರ್ಟ್ ಆಗ್ತಾ ಇದೆ. ಸೊ ಅವರು ಇರುವಂತಹ ರೀತಿಯಾಗಿರ್ಬೋದು, ಅವರು ಇವ್ರಿಗೆ ಗಿಫ್ಟ್ ಕೊಟ್ಟು ಈ ರೀತಿ ಈ ವ್ಯಕ್ತಿ ಇಂಪ್ರೆಸ್ ಆಗ್ತಾ ಇದ್ದಾರೆ. ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ನೀವು ಸದ್ಯಕ್ಕೆ ಈ ವ್ಯಕ್ತಿಗಳ ಜೊತೆಗೆ ಮಾತನಾಡುವಂಥದ್ದು ಬೇಡ. ಇಲ್ಲಿ ಏನಾಗಿದೆ, ಈಗಿನ ಸಮಯ ಅವ್ರದ್ದು ಒಳ್ಳೆಯ ಸಮಯ ಆಗಿರೋದ್ರಿಂದ ಅಲ್ಲಿ ಈಗ ನಿಮ್ಮನ್ನು ಬಿಟ್ಟಿದ್ದಾರೆ. ಈ ವ್ಯಕ್ತಿ ನಿಮ್ಮ ಕಡೆ ಗಮನ ಕೊಡ್ತಾ ಇಲ್ಲ. ಈಗ ಯಾರು ಹೊಸದಾಗಿ ಫ್ರೆಂಡ್ಶಿಪ್ ಆಗಿದ್ದಾರೆ, ಯಾರು ಹೊಸದಾಗಿ ಸಿಕ್ಕಿದ್ದಾರೆ, ಯಾರು ಹೊಸದಾಗಿ ಮಾತನಾಡ್ತಾ ಇದ್ದಾರೆ, ಆ ವ್ಯಕ್ತಿನೇ ಈ ವ್ಯಕ್ತಿಗೆ ಒಂದು ಒಳ್ಳೆಯ ಪ್ರಪಂಚ ಅನ್ನುವ ರೀತಿಯಲ್ಲಿ. ಏಕೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಈಗ ಕಾಂಟ್ಯಾಕ್ಟ್ ಆಗಿ ಆ ವ್ಯಕ್ತಿ ಬಂದಷ್ಟು ಇವರ ಬೆನ್ನ ಹಿಂದೆ ಸ್ಟ್ಯಾಂಡ್ ಆಗಿ ನಿಂತಿರುವ ರೀತಿಯಲ್ಲಿರೋದ್ರಿಂದ ಆ ವ್ಯಕ್ತಿನೇ ಇವರಿಗೆ ಪ್ರಪಂಚ ಅನ್ನುವ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಒಂದಷ್ಟು ಈ ಸಮಯ ಏನಾಗಿದೆ, ಶೈನ್ ಆಗಿರೋದ್ರಿಂದ. ಸೊ ಇಲ್ಲಿ ಆ ವ್ಯಕ್ತಿಗೆ ನಿಮ್ಮ ವಿಚಾರದಲ್ಲಿ ಅಷ್ಟಾಗಿ ಗಮನ ಇಲ್ಲ. ಹೊಸದಾಗಿ ಸಿಕ್ಕಿರೋರ ಜೊತೆಗೆ ಓಡಾಡುವಂಥದ್ದು, ಕೆಲಸದ ವಿಚಾರದಲ್ಲಿ ಅವ್ರ ಜೊತೆಗೆ ಮಾತನಾಡುವಂಥದ್ದು, ಹೊಸ ಹೊಸ ಐಡಿಯಾಸ್ಗಳು ಬರ್ತಾ ಇರುವಂಥದ್ದು, ಇಲ್ಲಿ ಮುಂದಿನ ಲೈಫು, ಮುಂದಿನ ಏಳಿಗೆ ಕಡೆಗಾಗಿರಬಹುದು, ಮುಂದಿನ ಜೀವನದ ಬಗ್ಗೆ ಆ ವ್ಯಕ್ತಿ ಹೋಗ್ತಾ ಇದ್ದಾರೆ, ರೈಟ್ ಡಿಸಿಷನ್ ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ನಾನು ಈಗ ಯಾರು ನನ್ನ ಜೊತೆಗಿದ್ದಾರೆ ಅವರೇ ನನ್ನ ಪ್ರಪಂಚ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ನೋಡಿ ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಥಿಂಕ್ ಮಾಡ್ತಾ ಇರ್ಬೋದು, ಬರ್ತಾರೆ ಇದು ಏನೆಲ್ಲ ಥಿಂಕ್ ಮಾಡ್ತಾ ಇರ್ಬೋದು. ಬಟ್ ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ಬೇರೆ ಒಂದು ಆಪ್ಷನ್ ಇದೆ, ಬೇರೆ ಒಂದು ಆಪರ್ಚುನಿಟಿಯ ಬಾಗಿಲು ತೆಗೆದಿದೆ, ಬೇರೆ ಒಂದು ದಾರಿ ಇದೆ. ಬಟ್ ಇಲ್ಲಿ ನೀವೇನಾಗ್ತಾ ಇದ್ದೀರಿ, ಇಲ್ಲಿ ನಾನು ನಿಮ್ಮ ಎನರ್ಜಿನ ನೋಡ್ತೀನಿ. ನಿಮ್ಮ ಎನರ್ಜಿ ಯಾವ ರೀತಿ ಇದೆ? ಓಕೆ, ದಿ ಸ್ಟಾರ್. ಬಹಳಷ್ಟು ಅವಕಾಶಗಳಿದೆ. ಆ ಅವಕಾಶಗಳನ್ನು ನೀವು ನೋಡ್ತಾ ಇಲ್ಲ. ಬಹಳಷ್ಟು ಟ್ರಾವೆಲಿಂಗ್ ಇದೆ, ಬಹಳಷ್ಟು ಸಂಬಂಧಗಳು, ನಿಮ್ಮ ಜೊತೆನೂ ಕೂಡ ಒಳ್ಳೆಯ ಸಂಬಂಧಗಳಿದೆ. ಅಂಥ ವ್ಯಕ್ತಿಗಳನ್ನಾಗಲಿ, ಅಂಥ ಲೈಫಿಗೆ ನೀವು ನೋಡ್ತಾ ಇಲ್ಲ, ಅಂಥ ಲೈಫ್ನ ನೀವು ಎದುರು ನೋಡ್ತಾ ಇಲ್ಲ. ಇಲ್ಲಿ ಆ ವ್ಯಕ್ತಿಗೆ 3ನೇ ಆಪರ್ಚುನಿಟಿ ಇದೆ, 3ನೇ ಅವಕಾಶಗಳಿದೆ, ಅವಕಾಶದ ಬಾಗಿಲಿದೆ, ಬೇರೆ ದಾರಿ ಒಂದು ಓಪನ್ ಆಗಿದೆ. ಆ ದಿಕ್ಕಲ್ಲಿ ಆ ವ್ಯಕ್ತಿ ಹೋಗ್ತಾ ಇದ್ದಾರೆ. ಒಂದು ಸರಿಯಾದ ನಿರ್ಧಾರ ತಗೊಂಡು ಆ ವ್ಯಕ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ನೀವೇನು ಮಾಡ್ತಿದ್ದೀರಿ, ಸಾಕಷ್ಟು ಅವಕಾಶಗಳನ್ನು ಕಳ್ಕೊಳ್ಬೇಕಾಗತ್ತೆ. ನೀವು ಇದನ್ನೇ ಇವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಹೋದರೆ ಸಾಕಷ್ಟು ಅವಕಾಶಗಳನ್ನು ಕಳ್ಕೊಳ್ಬೇಕಾಗತ್ತೆ. ನಿಮ್ಮ ಲೈಫಲ್ಲೂ ಭಾಳಷ್ಟು ಆಪರ್ಚುನಿಟೀಸ್ ಇದೆ, ಬಹಳಷ್ಟು ವಿಚಾರಗಳಿದೆ. ಇಲ್ಲಿ ನಿಮ್ಮ ವಿಚಾರ ಅಂತ ಬರ್ತಾ ಇದ್ದಂಗೆ ಈ ವ್ಯಕ್ತಿಗೆ ಒಂದಷ್ಟು ಸಿಟ್ಟು ಬರುವಂಥದ್ದು, ಅಥವಾ ನಿಮ್ಗೆ ಹರ್ಟ್ ಆಗುವ ರೀತಿಯಲ್ಲಿ ಮಾತನಾಡುವಂಥದ್ದು. ಇನ್ನೂ ಕೂಡ ಆ ವ್ಯಕ್ತಿ ನಿಮ್ಮ ವಿಚಾರವಾಗಿ ಯಾವುದೇ ರೀತಿಯ ಸರಿಯಾದ ಸ್ಟ್ಯಾಂಡ್ಗಳನ್ನು ತೊಗೊಂಡಿಲ್ಲ, ಸರಿಯಾದ ರೀತಿಯಲ್ಲಿ ನಿಮಗೂ ಕೂಡ ಯಾವುದೇ ಒಂದು ಕ್ಲಿಯಾರಿಟಿ ಕೂಡ ಕೊಡೋದಿಲ್ಲ. ಸೊ ಇದರಿಂದ ನೀವೇನಾಗ್ತಿದ್ದೀರಿ, ಕನ್ಫ್ಯೂಷನ್ಗೊಳಗಾಗುವಂಥದ್ದು. ಇಲ್ಲಿ ನಿಮಗೆ ಇರುವಂತಹ ಸರಿಯಾದ ದಾರಿ ಕಡೆ ಗಮನ ಕೊಡದೇ ಇರುವಂಥದ್ದು, ಬೇರೆ ಆಪ್ಷನ್ಸ್ಗಳನ್ನು ನೀವು ಎಕ್ಸೆಪ್ಟ್ ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಸೊ ಈ ರೀತಿ ಆಗ್ತಾ ಇದೆ. ಸೊ ಈ ವ್ಯಕ್ತಿಯಿಂದ ನಿಮ್ಗೆ ಯಾವಾಗ ಕಾಂಟ್ಯಾಕ್ಟ್ ಬರುವ ಸಾಧ್ಯತೆ ಇದೆ, ಈ ವ್ಯಕ್ತಿ ಮಾತನಾಡುವಂತಹ ಸಾಧ್ಯತೆ ಇದೆಯಾ? ಇಲ್ಲಿ ಬೈ ದಿ ಎಂಡ್ ಆಫ್ ದಿ ಮಂತ್, ಈ ತಿಂಗಳ ಕೊನೆಯಲ್ಲಿ ಈ ವ್ಯಕ್ತಿಯಿಂದ ಯಾವುದಾದ್ರು ಒಂದು ಮೆಸೇಜೋ ಯಾವುದೋ ಒಂದು ಸಂದೇಶ ಬರುವಂತಹ ಸಾಧ್ಯತೆ ಇದೆ. ಒಂದು ಒಳ್ಳೆಯ ರೀತಿ ಪಾಸಿಟಿವ್ ಆಗಿರ್ಬೋದು, ಅಥವಾ ಸಮಾಧಾನವಾಗಿ ಮಾತನಾಡುವಂಥದ್ದು ಈ ತಿಂಗಳ ಕೊನೆಯಲ್ಲಿ ಇದೆ ಅಂತ ಹೇಳಿ. ಬಹುಶಃ ಡಿಸೆಂಬರ್ ಮಂತ್ ಕೊನೆಯಲ್ಲಿ ಆಗಿರ್ಬೋದು. ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ ಅಲ್ಲಿಂದ 30 ದಿನಗಳ ಒಳಗಡೆ ಆ ವ್ಯಕ್ತಿಯಿಂದ ಒಂದು ಕಾಂಟ್ಯಾಕ್ಟ್ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಇಲ್ಲಿ ವಿತಿನ್ 2 ಮಂತ್ಸ್ ಆಗಿರೋದ್ರಿಂದ ವಿತಿನ್ 2 ಮಂತ್ಸ್ ಒಳಗಡೆ ನಿಮಗೆ ಈ ವ್ಯಕ್ತಿ ವಿಚಾರವಾಗಿ ಒಂದು ಕ್ಲಾರಿಟಿ ಸಿಗುವಂಥದ್ದಿದೆ.
ಈ ವ್ಯಕ್ತಿ ವಿಚಾರವಾಗಿ ಒಂದು ಸರಿಯಾದ ನಿರ್ಧಾರಗಳನ್ನು ತಗೊಂಡು ನೀವು ಕೂಡ ನಿಮ್ಮ ಲೈಫ್ ಕಡೆಗೆ ಅಥವಾ ಈ ವ್ಯಕ್ತಿ ವಿಚಾರವಾಗಿ ನಿಮ್ಗೇನು ಅನ್ನುವಂಥ ಸತ್ಯ ಅಸತ್ಯಗಳು ತಿಳಿಯುವ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಆಗಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿನೂ ಕೂಡ ನಿಮ್ಮ ಹಾಗೆ ನಿಮ್ಮ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದ್ದಾರಾ, ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅನ್ನೋ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿನೂ ಕೂಡ ನಿಮ್ಮ ಹಾಗೇ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ವಿಚಾರವಾಗಿ. 2 ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ವ್ಯಕ್ತಿಗೆ ಬೇರೆ ಒಂದು ಆಪ್ಷನ್ ಇದೆ. ಇಲ್ಲಿ ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಅಥವಾ ಸರಿಯಾದ ಡಿಸಿಷನ್ ಮೇಕಿಂಗ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ. ಇಲ್ಲಿ ನಿಮಗೆ ಈ ವ್ಯಕ್ತಿ ವಿಚಾರವಾಗಿ ಯಾರೊಟ್ಟಿಗೂ ಕನೆಕ್ಷನ್ ಇದೆ ಅಂತ ಹೇಳಿ, ಅಥವಾ ಮಾತನಾಡ್ತಿದ್ದಾರೆ ಅಂತ ಹೇಳಿ, ಇವರು ಫ್ಲರ್ಟಿಂಗ್ ಮಾಡ್ತಿದ್ದಾರೆ ಅನ್ನುವ ರೀತಿಯಲ್ಲಿ ಕೆಲವೊಂದಷ್ಟು ವಿಚಾರಗಳು ಗೊತ್ತಿದೆ. ಸೊ ಇದನ್ನು ಗೊತ್ತಾದ ಮೇಲೆ ನೀವು ಈ ವ್ಯಕ್ತಿಗೆ ಬಹಳಷ್ಟು ಕೇಳಿದ್ದಾಗಿರ್ಬೋದು, ಕ್ಲಾರಿಟಿ ಕೂಡ ಕೊಡದೆ ಈ ವ್ಯಕ್ತಿ ಸರಿಯಾದ ರೈಟ್ ಡಿಸಿಷನ್ ಮೇಕಿಂಗ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ, ಡಿಸೈಡೇ ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ. ನಿಮ್ಮ ಜೊತೆಗಿದ್ದಾಗ ಆ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ತಾರೆ, ಆ ವ್ಯಕ್ತಿ ಒಟ್ಟಿಗಿದ್ದಾಗ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಸೊ ಈ ರೀತಿ ಆಗ್ತಾಯಿದೆ. ಇಲ್ಲಿ ನಿಮ್ಮಿಂದ ದೂರ ಇದ್ದಾಗ ಅಫ್ಕೋರ್ಸ್ ಇದು ಫ್ಯಾಮಿಲಿ ಒಟ್ಟಿಗೆ, ಅವರ ಫ್ಯಾಮಿಲಿ ಒಟ್ಟಿಗಿದ್ದಾಗ ನಿಮ್ಮ ಬಗ್ಗೆ ಥಿಂಕ್ ಮಾಡೋದು, ನಿಮ್ಮ ಒಟ್ಟಿಗಿದ್ದಾಗ ಫ್ಯಾಮಿಲಿ ಬಗ್ಗೆ ಥಿಂಕ್ ಮಾಡುವಂಥದ್ದು, ಕೆಲಸದಲ್ಲಿದ್ದಾಗ ಕೆಲಸದ ಕಡೆನೇ ಇನ್ವಾಲ್ವ್ ಆಗುವಂಥದ್ದು, ಅಥವಾ ನಿಮ್ಮ ಜೊತೆಗಿದ್ದಾಗ ಕೆಲಸದ ಬಗ್ಗೆ ಥಿಂಕ್ ಮಾಡುವಂಥದ್ದು, ಕೆಲಸದಲ್ಲಿದ್ದಾಗ ನಿಮ್ಮ ಬಗ್ಗೆ ಥಿಂಕ್ ಮಾಡುವಂಥದ್ದು, ಈ ರೀತಿ ಆಗ್ತಾಯಿದೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ ನಿಮ್ಮ ವಿಚಾರವಾಗಿ. ಯಾವುದೇ ಇನ್ನೂ ಸರಿಯಾದ ರೀತಿಯಲ್ಲಿ ಡಿಸಿಷನ್ ತೊಗೊಂಡಿಲ್ಲ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದುಬಿಡ್ತಾ, ಅಥವಾ ನನ್ನಿಂದ ಅವ್ರು ದೂರ ಹೋಗ್ತಾ ಇದ್ದಾರೆ, ಇನ್ಯಾರೋ ಬಂದುಬಿಟ್ರಾ, ಇನ್ಯಾರೋ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆಗಿರ್ಬೋದು. ಒಂದಷ್ಟು ಏನಾಗ್ತಾ ಇದೆ ಅವರಿಗೆ ಅಟ್ರಾಕ್ಷನ್ ಆಗಿರ್ಬೋದು. ಅಟ್ರಾಕ್ಷನ್ನು, ಲವ್ವು, ಥರ್ಡ್ ಪಾರ್ಟಿ ಸಿಚುವೇಶನ್ ಒಂದೇ ಅಲ್ಲ, ಡಿಫ್ರೆಂಟ್ ವೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಅಟ್ರಾಕ್ಷನ್ ಆಗಿರ್ಬೋದು, ಇನ್ಫ್ಯಾಚುಯೇಷನ್ ಇರ್ಬೋದು ಆ ವ್ಯಕ್ತಿ ವಿಚಾರವಾಗಿ. ಸೊ ಆ ಮೈಂಡ್ ಫಿಕಲ್ ಆಗ್ತಾಯಿದೆ. ಸೊ ಇಲ್ಲಿ ಏನಾಗ್ತಾ ಇದೆ, ನಿಮಗೆ ಚಿಕ್ಕ ಚಿಕ್ಕ ವಿಚಾರಗಳು ಸೂಕ್ಷ್ಮವಾಗಿ ಈ ವ್ಯಕ್ತಿ ವಿಚಾರವಾಗಿ ಗೊತ್ತಿರೋದ್ರಿಂದ ನೀವು ಒಂದಷ್ಟು ಕನ್ಫ್ಯೂಷನ್ ಒಳಗಾಗ್ತಾ ಇದ್ದೀರಿ. ಅವರು ಕೂಡ ಯಾವುದೇ ಥರ ಕ್ಲಾರಿಟಿ ನಿಮಗೆ ಕೊಡ್ತಾ ಇಲ್ಲ. ಸೊ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರಿಗೆ ಗೊತ್ತಿದೆ ಈ ಸಂಬಂಧನ, ಅವ್ರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಈ ಸಂಬಂಧನ ನಾನು ಬಿಡಬಾರ್ದು, ಈ ಸಂಬಂಧನ ನಾನು ಮುಂದುವರ್ಸ್ಕೊಂಡು ಹೋಗಬೇಕು, ಈ ಸಂಬಂಧ ನನಗೆ ಬೇಕು ಅನ್ನುವ ರೀತಿಯಲ್ಲಿ ಕಾನ್ಫಿಡೆಂಟ್ ಆಗಿದ್ದಾರೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ನೀವು ಕೂಡ ಅಷ್ಟೇ ಕೈಂಡ್ ಆಗಿದ್ದೀರಿ, ಅಷ್ಟೇ ಆ ವ್ಯಕ್ತಿಯನ್ನು ಬಹಳಷ್ಟು ಹಚ್ಕೊಂಡಿದ್ದೀರಿ. ನಿಮ್ಮ ಲೈಫಲ್ಲಿ ಈ ವ್ಯಕ್ತಿಗೆ ಒಂದು ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟಿದ್ದೀರಿ, ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಈ ವ್ಯಕ್ತಿಯನ್ನು ಕೂರಿಸಿದ್ದೀರಿ. ಆ ವ್ಯಕ್ತಿನೂ ಕೂಡ ನಿಮ್ಮನ್ನು ಒಂದು ಒಳ್ಳೆಯ ಪ್ಲೇಸ್ನಲ್ಲೇ ಇಟ್ಟಿದ್ದಾರೆ. ನೀವು ಕೂಡ ಆ ವ್ಯಕ್ತಿಯನ್ನು ಬಹಳಷ್ಟು ಒಂದು ಏನಿದೆಯಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಕಾಣುವಂಥದ್ದು, ಹಾಗೆ ಬಹಳಷ್ಟು ಕನ್ಸರ್ನ್ ತೋರಿಸುವಂಥದ್ದು. ಇಲ್ಲಿ ಆ ವ್ಯಕ್ತಿ ಕೇರ್ ತೋರಿಸಲಿಲ್ಲ. ಆ ವ್ಯಕ್ತಿ ಹೌದು, ಈ ವ್ಯಕ್ತಿಯ ಮೈಂಡ್ ಫಿಕಲ್ ಇದೆ, ಬೇಗ ಅವ್ರ ಮೈಂಡ್ ಡೈವರ್ಟ್ ಆಗೋದು ಕೂಡ ಬೇಗ ನಿಮಗೂ ಕೂಡ ಗೊತ್ತಾಗ್ತಾ ಇದೆ. ನೀವು ಬಹಳಷ್ಟು ಕನ್ಸರ್ನ್ ತೋರಿಸ್ದಂಗೆ ಈ ವ್ಯಕ್ತಿ ತೋರಿಸ್ಬೇಕು ಅಂದರೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಕೆಲಸದ ಕಡೆ ಸ್ಟ್ರೆಸ್ ಇದೆ. ಹಾಗೆ ಹೌದು, ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾತನಾಡ್ತಾರೆ, ಬಟ್ ಆದರೆ ಸ್ಟ್ರಾಂಗ್ಲಿ ಯಾವುದೂ ಕೂಡ ಈ ವ್ಯಕ್ತಿ ಮೈಂಡ್ನಲ್ಲಿ ತೊಗೊಂಡಿಲ್ಲ. ಇಲ್ಲಿ ನೀವೇನು ಗೊತ್ತಾ, ಆ ವ್ಯಕ್ತಿ ಬೇರೆ ಫ್ರೆಂಡ್ ಜೊತೆಗೆ ಮಾತನಾಡಿದ್ರು ಕೂಡ ಅನುಮಾನ ಮಾಡುವಂಥದ್ದು, ಜಗಳಗಳಾಡುವಂಥದ್ದು, ನಾನು ಇಷ್ಟೆಲ್ಲ ಕೇರ್ ಮಾಡಿದೆ, ಈ ವ್ಯಕ್ತಿ ಯಾಕೆ ನನ್ನಿಂದ ದೂರ ಹೋಗ್ತಾ ಇದ್ದಾರೆ, ನಾನು ಇಷ್ಟಪಟ್ಟಂತೆಯೇ ಈ ವ್ಯಕ್ತಿನೂ ಇರಬೇಕು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ ಆಗುತ್ತೆ. ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಇತ್ತೀಚೆಗೆ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ ಒಂಟಿಯಾಗಿ ಕೂರುವಂಥದ್ದು, ಅಯ್ಯೋ ನನ್ನ ಲೈಫಲ್ಲಿ ಏನೂ ಇಲ್ವೇನೋ. ಆ್ಯಕ್ಚುಲಾಗಿ ನಿಮ್ಮ ಲೈಫಲ್ಲಿ ಎಲ್ಲ ಅವಕಾಶಗಳಿದೆ, ಎಲ್ಲನೂ ಕೂಡ ನಿಮ್ಮ ಕೈಯಲ್ಲೇ ಇದೆ. ಬಟ್ ಆದರೆ ನೀವೇನು ಮಾಡ್ತಾಯಿದ್ದೀರಿ, ಈ ವ್ಯಕ್ತಿ ವಿಚಾರವಾಗಿಯೇ ಥಿಂಕ್ ಮಾಡುವಂಥದ್ದು, ನಾನು ಈ ರೀತಿ ನೋಡ್ತಾ ಇದ್ದೀನಿ, ಈ ವ್ಯಕ್ತಿ ಯಾಕೆ ನನ್ನನ್ನು ಈ ರೀತಿ ನೋಡ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ನೀವು ಭಾಳಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಈ ವ್ಯಕ್ತಿಯಿಂದ ಮಾಡ್ಕೊಳ್ಳುವಂಥದ್ದು ಮಾಡ್ತಾಯಿದ್ದೀರಿ. ಇಲ್ಲಿ
ನಿಮ್ಮ ಬಗ್ಗೆ ನೀವು ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ನೀವೇನು ಥಿಂಕ್ ಮಾಡಬೇಕಾಗತ್ತೆ, ಈ ವ್ಯಕ್ತಿ ಎಲ್ಲೂ ಹೋಗಲ್ಲ. ಆ್ಯಕ್ಚುಲಾಗಿ ಈ ವ್ಯಕ್ತಿ ನಿಮಗೆ ಒಳ್ಳೆ ಸ್ಥಾನನೇ ಅವರ ಮನಸ್ಸಿನಲ್ಲಿ ಕೊಟ್ಟಿದ್ದಾರೆ. ಇವರು ಹೌದು ಮೈಂಡ್ ಫಿಕಲ್ ಆಗಿ ಬೇರೆಯವ್ರೊಟ್ಟಿಗೆ ಜಾಯಲ್ ಆಗಿ ಮಾತನಾಡುವಂಥದ್ದು ಅದೆಲ್ಲನೂ ನಿಮ್ಗೆ ಏನು ಗೊತ್ತಾ, ಓವರ್ ಪೊಸೆಸಿವ್ ಆಗಿರೋದ್ರಿಂದ ನೀವು ಇವ್ರನ್ನ ಬಿಟ್ಕೊಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಅವ್ರ ಮೈಂಡಲ್ಲಿ ನೀವು ಸ್ಟ್ರಾಂಗ್ ಆಗಿದ್ರಿ. ನೀವೇನಾದರೂ ತುಂಬ ಕಿರಿಕಿರಿ ಮಾಡಿದ್ರಿ ಅಂತ ಹೇಳಿದ್ರೆ ನೀವೇ ತಾಳ್ಮೆಯಾಗಿ ಬರಲಿ ಅನ್ನೋವರೆಗೂ ಈ ವ್ಯಕ್ತಿ ವೇಟ್ ಮಾಡ್ತಾರೆ. ಸೊ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಸೆಲ್ಫ್ ಲವ್ ಮಾಡಬೇಕಾಗತ್ತೆ. ನೀವು ನಿಮ್ಮನ್ನು ನೀವೇ ಥಿಂಕ್ ಮಾಡ್ಕೊಳ್ಳಿ. ನನ್ನಲ್ಲಿ ಏನು ಕಮ್ಮಿ ಆಗಿದೆ ಅಂತ ನನ್ನನ್ನು ಬಿಟ್ಟು ಹೋಗ್ತಾರೆ. ಹೌದು, ಅದು ಯಾವುದೋ ಹುಡುಗಿ ಜೊತೆ ಮಾತಾಡಿದ್ರು, ಹುಡುಗನ ಜೊತೆ ಮಾತಾಡಿದ್ರು, ಮತ್ತೆ ವಾಪಸ್ ಅವ್ರು ಬಂದೇ ಬರ್ತಾರೆ. ನೀವು ಯಾವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಇಂಥ ವಿಚಾರಗಳನ್ನು ಹಾಕ್ತೀರಿ, ಒಂದಷ್ಟು ಅದನ್ನು ಕೆದಕೋದು ಅವಾಯ್ಡ್ ಮಾಡ್ತೀರಿ. ನಿಮ್ಮ ಬಗ್ಗೆ ನಾನು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲಿ ನೀವು ಇರ್ತೀರಿ. ಅಂಥ ವ್ಯಕ್ತಿಗಳು ಅವರೇ ನಾನು ದುಡುಕಿ ಮುಂದಕ್ಕೆ ಹೋದ್ನೇನೋ ಅಂತ ಹೇಳಿ ಮತ್ತೆ ವಾಪಸ್ ಬರುವಂಥದ್ದಿದೆ. ಇಲ್ಲಿ ಹೊಸ ರೀತಿಯಲ್ಲಿ ಆ ವ್ಯಕ್ತಿಗೆ ನಾನು ಮಾಡಿದಂಥದ್ದು ಹೌದು ತಪ್ಪು, ನಾನು ಈ ರೀತಿ ಮಾಡಬಾರ್ದು ಅಂತ ಹೇಳಿ ಒಂದಷ್ಟು ಪಶ್ಚಾತ್ತಾಪ ಪಡುವಂಥದ್ದು ಈ ವ್ಯಕ್ತಿ ಇದೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ಈ ವ್ಯಕ್ತಿ ಮಾತನಾಡಿದ್ರೆ ಮತ್ತು ಬಹುಶಃ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಏನಾದರೂ ಇದ್ದರೆ ಮಾತನಾಡಿದ್ರೆ ಯಾವಾಗ ಮಾತನಾಡಬಹುದು, ಆ ವ್ಯಕ್ತಿ ಯಾವ ಸಮಯದಲ್ಲಿ ಮಾತನಾಡುವ ಸಾಧ್ಯತೆ ಇದೆ, ವಿತಿನ್ ದಿಸ್ ಡಿಕೇಡ್ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿಂದ 1 ವರ್ಷದ ಒಳಗಡೆ ಆಗಿರಬಹುದು, ಇಲ್ಲಿಂದ 10 ತಿಂಗಳ ಒಳಗಡೆ ಆಗಿರಬಹುದು. ಆ ವ್ಯಕ್ತಿ ಒಟ್ಟಿಗೆ ಮುಂಚೆ ಇದ್ದಂತಹ ಆ ವ್ಯಕ್ತಿ ನಿಮ್ಮ ಜೊತೆ ಅದೇ ರೀತಿ ಇರುವಂಥದ್ದು ಒಂದಷ್ಟು ಸಮಯ ತಗೊಳುತ್ತೆ ಅಂತ ಹೇಳಿ ತೋರಿಸುತ್ತೆ ಇದು. ಸೊ ಅವರಿಂದ ಮೆಸೇಜ್ ಏನಾದರೂ ಬರುತ್ತಾ, ಬಂದರೆ ಯಾವಾಗ ಬರಬಹುದು, ದಿ ಟೈಮಿಂಗ್ ಈಸ್ ಅನ್ನೋನ್, ತೋರಿಸ್ತಾ ಇಲ್ಲ. ಅವ್ರು ಹೇಗೆ ಅಂತ ಹೇಳಿದ್ರೆ ಅವರು ಬಹಳಷ್ಟು ಈಗೋ ಪ್ರಾಬ್ಲಮ್, ವರ್ಕ್ ಪ್ರೆಷರ್, ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಆ ವ್ಯಕ್ತಿ ಇದೇ ಸಮಯಕ್ಕೆ ಕಾಲ್ ಮಾಡ್ತಾರೆ, ಇದೇ ಸಮಯಕ್ಕೆ ಮೆಸೇಜ್ ಮಾಡ್ತಾರೆ, ಇದೇ ಸಮಯಕ್ಕೆ ಅಟೆನ್ಷನ್ ಕೊಡ್ತಾರೆ. ಅವ್ರು ನೀವು ಅಂದ್ಕೊಂಡಿದ್ದ ಸಮಯನೇ ಅವರು ನಿಮಗೆ ಏನು ಆದ್ಯತೆ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಸುಳ್ಳು. ಅವ್ರು ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದು, ಅವ್ರಿಗೊಂದಷ್ಟು ಸಮಯ ಬೇಕಾಗತ್ತೆ. ನೀವು ಹಠದಿಂದ ಇವ್ರನ್ನ ಪಡೆಯೋದಕ್ಕೆ ಹೋಗೋದು, ಹಠದಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದರೆ ಇನ್ನೂ ಲ್ಯಾಗ್ ಆಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಈ ವ್ಯಕ್ತಿಯ ಮೈಂಡಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಸ್ಥಾನನೇ ಇದೆ. ಬಟ್ ಆದರೆ ಒಂದಷ್ಟು ಫ್ಲರ್ಟಿಂಗ್ ಕ್ಯಾರೆಕ್ಟ್ರು, ಸರಿಯಾದ ಡಿಸಿಷನ್ ಮೇಕ್ ಮಾಡಲ್ಲ, ಅದೇ ನಿಮಗೆ ಬಹಳಷ್ಟು ಹೊಡೆತ ಕೊಟ್ಟಿದೆ ಅಂತ ಹೇಳಿ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ವಾಟ್ಸಪ್ ಮುಖಾಂತರನಾದರೂ ನೀವು ತೊಗೊಳ್ಬೋದು, ಕಾಲ್ ಮುಖಾಂತರನಾದರೂ ತೊಗೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.